ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಬಸ್ ದುರಂತದಲ್ಲಿ ಗಾಯಾಳುಗೊಂಡಂಥವರನ್ನು ಭೇಟಿಯಾಗಲು ಈಗ ಹಿರಿಯೂರಿನಲ್ಲಿ ಚಿತ್ರದುರ್ಗದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಸರ್, ಈಗ ಗಾಯಾಳುಗಳನ್ನ ಆರೋಗ್ಯ ವಿಚಾರಿಸಿದ್ರಿ, ಏನು ಹೇಳಿದ್ರು ಅಂತ? ಈಗ ಅವ್ರಿಗೆ ಏನಂತ ಸಡನ್ನಾಗಿ ಅವರು ಕೂಡ ಶಾಕ್ ಆಗಿದೆ. ಅದು ಹೇಗಾಯಿತು ಏನಾಯಿತು ಅಂತ ಅವ್ರಿಗೂ ಮಾಹಿತಿ ಇಲ್ಲ. ಈಗ ಇಲ್ಲಿ 12 ಜನ ಏನು ದಾಖಲಾಗಿದ್ದರು. ಅವ್ರು ಒ ಪಿ ಡಿ ತಗೊಂಡು ಕೆಲವರು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ, ಕೆಲವರು ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಈಗ ಸದ್ಯಕ್ಕೆ ಒಬ್ಬರು ಚಿಕಿತ್ಸೆ ಪಡಿತಾ ಇದ್ದಾರೆ. ಸರ್ ಅವರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಈಗ ಇನ್ನೂ ಸಂಪೂರ್ಣವಾದ ಇನ್ನೂ ಮಾಹಿತಿ ಬರಬೇಕಾಗಿದೆ. ಇನ್ನು ಕೆಲವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಈಗ ನಮಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವು ವಿಕ್ಟಿಮ್ಗಳನ್ನು ಐಡೆಂಟಿಫೈ ಮಾಡಿ ಯಾರ್ಯಾರಿದ್ದಾರೆ ಅವರಿಗೆ ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಏನು ಕಾನೂನಿಡಿಯಲ್ಲಿ ಏನು ನೆರವು ಸಿಗಬೇಕು ಎಲ್ಲ ಸೌಲಭ್ಯಗಳನ್ನು ನಾವು ಮಾಡಿಕೊಡ್ತೀವಿ. ಹೌದು 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 ಹೌದು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.